ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸತ್ತವರು ಸುಳ್ಳು ಹೇಳೋದಿಲ್ಲ ಅನ್ನೋಂತಹ ಮಾತನ್ನ ನೀವು ಕೇಳಿರಬಹುದು. ಆದರೆ ಸತ್ತವರು ಬಂದು ತಮ್ಮ ಕೊಲೆಗಾರ ಯಾರು ಅಂತ ಹೇಳಿ ಬೆರಳು ಮಾಡಿ ತೋರಿಸಿದ್ರೆ ಹೇಗಿರುತ್ತೆ? ಹೌದು, ಅಹಮದಾಬಾದ್ನ ವತ್ವ ಪ್ರದೇಶದಲ್ಲಿ ನಡೆದಂಥ ಈ ಘಟನೆ ಕೇಳಿದ್ರೆ ನಿಮ್ಮ ಮೈ ನಡುಗೋದು ಗ್ಯಾರಂಟಿ. ಸುಮಾರು 35 ವರ್ಷಗಳ ಹಿಂದೆ ನಡೆದಂತಹ ಒಂದು ಕೊಲೆ, ಯಾರಿಗೂ ಗೊತ್ತಿಲ್ಲದೆ ಹೂತು ಹೋದಂತಹ ರಹಸ್ಯ. ಕೊಲೆಗಾರ ಕೂಡ ಈಗಾಗಲೇ ಸತ್ತು ಮಣ್ಣಾಗಿದ್ದಾನೆ. ಆದರೂ ಆ ಹಳೆಯ ಪ್ರಕರಣ ಈಗ ಪೊಲೀಸ್ ಫೈಲ್ ಸೇರಿದೆ. ಇದಕ್ಕೆ ಕಾರಣ ಆ ಯುವತಿಯ ಆತ್ಮದ ಕಾಟ. ಪ್ರೀತಿಯೇ ದ್ವೇಷವಾಗಿ ಬದಲಾದಾಗ ಏನಾಗುತ್ತೆ? ಒಂದು ಮನೆಯೊಳಗಿನ ಚರಂಡಿ ಗುಂಡಿಯಲ್ಲಿ ಅಡಗಿದಂತಹ ಆ ಕರಾಳ ಸತ್ಯ ಏನು? ಇವತ್ತಿನ ಈ ವಿಡಿಯೋದಲ್ಲಿ 1992ರ ಆ ಭಯಾನಕ ಮರ್ಡರ್ ಮಿಸ್ಟ್ರಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಕಾಲ 1992ಕ್ಕಿಂತಲೂ ಹಿಂದೆ, ಅಂದರೆ ಸುಮಾರು 35 ವರ್ಷಗಳ ಹಿಂದಿನ ಮಾತು. ಅಹಮದಾಬಾದ್ನ ಕುತುಬ್ ನಗರದ ಒಂದು ಪುಟ್ಟ ಮನೆಯಲ್ಲಿ ಶಂಸುದ್ದೀನ್ ಅನ್ನುವಂಥ ವಾಸವಾಗಿದ್ದ. ಮುಂಬೈ ಮೂಲದ ಶಬ್ನಮ್ ಅಲಿಯಾಸ್ ಫರ್ಜಾನಾ ಅನ್ನೋ ಆಕೆ ಶಂಸುದ್ದೀನನ್ನ ಗಾಢವಾಗಿ ಪ್ರೀತಿಸ್ತಾ ಇದ್ಲು. ಅವನಿಗಾಗಿ ಎಲ್ಲವನ್ನ ಬಿಟ್ಟು ಅಹಮದಾಬಾದ್ಗೆ ಬಂದಿದ್ಲು. ಆದರೆ ಒಂದು ದಿನ ಇವರಿಬ್ಬರ ನಡುವೆ ನಡೆದಂತಹ ಜಗಳ ವಿಕೋಪಕ್ಕೆ ತಿರುಗಿತು. ತಾನು ನಂಬಿದ ಪ್ರಿಯಕರನೇ ಅವಳ ಮೇಲೆ ಹಲ್ಲೆಯನ್ನ ನಡೆಸಿ ಕೊಲೆಗೈದಿದ್ದ. ಒಂದು ಹನಿ ನೀರಿಲ್ಲದೆ ಪ್ರಾಣ ಬಿಡುವ ಕ್ಷಣದಲ್ಲಿ ಫರ್ಜಾನಾಳ ಪ್ರೀತಿ ದ್ವೇಷವಾಗಿ ಬದಲಾಯಿತು. ಇತ್ತ ಶಂಸುದ್ದೀನ್ ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳೋಕೆ ಫರ್ಜಾನಳ ಶವವನ್ನ ಮನೆಯ ಮುಂದಿದ್ದಂತಹ ಚರಂಡಿ ಗುಂಡಿಗೆ ಎಸೆದು ಮುಚ್ಚಿ ಹಾಕಿದ. ಜಗತ್ತಿಗೆ ಶಬ್ನಮ್ ನಾಪತ್ತೆಯಾದ್ಲು ಅಂತ ಹೇಳಿ ಅನಿಸ್ತು. ವರ್ಷಗಳು ಉರುಳಿದ್ವು. ಶಂಸುದ್ದೀನ್ ಮದುವೆಯಾಗಿ ಸಂಸಾರ ಹೂಡಿದ. ಆದರೆ ಫರ್ಜಾನಾಳ ಆತ್ಮ ಮಾತ್ರ ಆ ಮನೆಯನ್ನ ಬಿಟ್ಟು ಕದಲಿಲ್ಲ. ಅಚ್ಚರಿ ಅಂದ್ರೆ, ಈ ಕೊಲೆ ಮಾಡಿದ ಶಂಸುದ್ದೀನ್ ಕೂಡ ಕೆಲವು ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ದಾನೆ. ಆದರೆ ಅಲ್ಲಿಗೆ ಕತೆ ಮುಗಿಯಲಿಲ್ಲ. ಶಂಸುದ್ದೀನ್ ಸತ್ತ ನಂತರ ಆ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಆರಂಭಿಸಿದ್ವು. ಆತನ ಮನೆಯವರಿಗೆ ನಿರಂತರವಾಗಿ ಕೆಟ್ಟ ಕನಸುಗಳು ಬೀಳ್ತಾ ಇದ್ವು. ಮನೆಯಲ್ಲಿ ಯಾರದೋ ಅಳು ಕೇಳಿಸ್ತಾ ಇತ್ತು. ಬೇರೆ ದಾರಿ ಇಲ್ಲದೆ ಕುಟುಂಬದವರು ಮಂತ್ರವಾದಿಯ ಮೊರೆ ಹೋದ್ರು. ಮಂತ್ರವಾದಿ ಆ ಮನೆಗೆ ಬಂದಾಗ ನಡೆದದ್ದೇ ದೊಡ್ಡ ರೋಚಕತೆ. ನಿಮ್ಮ ಮನೆಯ ಮುಂಭಾಗದ ನೆಲದ ಕೆಳಗೆ ಒಬ್ಬಳು ಯುವತಿಯ ಆತ್ಮ ಸಿಲುಕಿದೆ, ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಆತ ಹೇಳಿದಾಗ ಮನೆಯವರು ಬೆಚ್ಚಿ ಬಿದ್ದರು. ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಯಾವಾಗ ಆ ಹಳೆಯ ಚರಂಡಿ ಗುಂಡಿಯನ್ನ ಅಗಿಯಲಾಯಿತು, ಅಲ್ಲಿ 35 ವರ್ಷಗಳ ಹಳೆಯ ಮಾನವನ ಅಸ್ಥಿಪಂಜರ ಪತ್ತೆಯಾಯಿತು. ಅದು ಫರ್ಜಾನಳದ್ದೇ ಅಂತ ಹೇಳಿ ಸಾಬೀತಾದಾಗ ಇಡೀ ಅಹಮದಾಬಾದ್ ಬೆಚ್ಚಿ ಬಿತ್ತು. ಕೊಲೆಗಾರ ಸತ್ತಿದ್ರು ಕೂಡ ಆಕೆ ತನ್ನ ಅಸ್ಥಿಪಂಜರದ ಮೂಲಕ ತನಗಾದ ಅನ್ಯಾಯವನ್ನ ಜಗತ್ತಿಗೆ ಸಾರಿದ್ಲು. ಸ್ನೇಹಿತರೆ, ವಿಜ್ಞಾನ ಎಷ್ಟೇ ಬೆಳೆದಿದ್ರೂ ಕೂಡ ಕೆಲವು ಘಟನೆಗಳಿಗೆ ಉತ್ತರವೇ ಸಿಗೋದಿಲ್ಲ. ಪ್ರೀತಿಯಲ್ಲಿ ಮೋಸ ಹೋದಂಥ ಆ ಯುವತಿಯ ಆತ್ಮ ತನ್ನ ಶವವನ್ನ ಪತ್ತೆ ಮಾಡೋವರೆಗೂ ಆ ಮನೆಯನ್ನ ಬಿಡಲಿಲ್ಲ. ಶಂಸುದ್ದೀನ್ ಸತ್ತ ಮೇಲೂ ಕೂಡ ಆಕೆಯ ಕಾಟ ಮುಂದುವರೆದಿತ್ತು ಅಂದರೆ ಅದರ ಹಿಂದಿನ ಆಕ್ರೋಶ ಎಷ್ಟಿರಬೇಡ. ಈ ಘಟನೆ ನಮಗೆ ಕಲಿಸೋದು ಒಂದೇ,
ಎಷ್ಟೇ ವರ್ಷಗಳಾದರೂ ಪಾಪದ ಕೊಡ ತುಂಬಿದ ಮೇಲೆ ಸತ್ಯ ಹೊರ ಬಂದೇ ಬರುತ್ತದೆ. ಈ ಮರ್ಡರ್ ಮಿಸ್ಟ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.